ಸರ್, ಈಗ ನಿನ್ನೆ ಏನು ಒಂದು ಹೋರಾಟ ಮಾಡಿದ್ರು ಕಾಂಗ್ರೆಸ್ನವರು, ತಮ್ಮ ಹೆಸರು ಬಹಳ ಪ್ರಮುಖವಾಗಿ ಕೇಳಿದಂತು. ಮುರಳಿ ಅವರದೇ ಬಾರ್ ಇದು, ಅದು ಶಾಸಕರೇ ಹೇಳಿ ಮಾಡಿಸಿರ್ತಕ್ಕಂಥದ್ದು, ಶಾಸಕರ ಬಂಡವಾಳ ಮುರಳಿ ಬಾರ್. ಇವತ್ತು ಮುರಳಿ ಬಾರ್ ಅಂತ ಹೇಳಿ ಏನು ಕೇಶವರಾಜಣ್ಣವರು ಮಾಜಿ ಕಾರ್ಪೊರೇಟರ್ ಆದಂತಹ ಪದ್ಮಾವತಿಯರು ಒಂದು ಆರೋಪವನ್ನ ಮಾಡಿದ್ದಾರೆ. ಇವಾಗ ಮುರಳಿ ಬಾರ್ ಅಂತ ಹೇಳಿರೋದು ಅವರೇ. ಇವತ್ತು ನೀವು ಅದಕ್ಕೆ ಸಾಕ್ಷಿಯನ್ನ ಕೇಳಬೇಕಾಗ್ತದೆ. ಮುರಳಿ ಬಾರ್ ಆಗಿದ್ರೆ ಮುರಳಿ ಹೆಸರಲ್ಲಿ ಇರಬೇಕು, ಮುರಳಿ ಹೆಸರಲ್ಲಿದ್ರೆ ಮುರಳಿ ಬಾರ್ ಆಗ್ತದೆ. ಯಾವ ಆಧಾರದ ಮೇಲೆ ಇವತ್ತು ಮುರಳಿ ಬಾರ್ ಅಂತ ಹೇಳಿದಾರೆ ಅಂತೇಳಿ ಕೇಶವರಾಜಣ್ಣ ಪದ್ಮಾವತಿನೇ ಕೇಳಬೇಕು, ಅದನ್ನ ನೀವೇ ಕೇಳಬೇಕಾಗ್ತದೆ. ಇವತ್ತು ಅವರು ಆರೋಪ ಮಾಡಿ ಸುಮ್ಮನೆ ಆದ್ರೆ ಅಲ್ಲಿರುವಂತಹ ಜನರಿಗೆ ತಪ್ಪು ಸಂದೇಶ ರವಾನೆ ಆಗ್ತದೆ. ಇವತ್ತು ಅವರು ಸಾಬೀತು ಮಾಡಬೇಕು. ಇಲ್ಲ ಅಂತಂದ್ರೆ ನಾನು ನನ್ನ ಹೆಸರನ್ನ ರಾಜಕೀಯವಾಗಿ ವಿನಾಕಾರಣ ಎಳೆದಿರಂತ ಇಬ್ರು ಮೇಲೇನು ನಾನು ಕೇಸನ್ನ ದಾಖಲು ಮಾಡ್ತೀನಿ. ಇವತ್ತು ಡಿಪ್ಲಿಮೆಂಟಿ ಕೇಸನ್ನ ಇವಾಗ ನಾನು ದಾಖಲು ಮಾಡ್ತೀನಿ ಅವ್ರ ಮೇಲೆ. ಈಗ ನಿಮ್ಮ ಸಹೋದರಂದೇ ಬಾರು ಅಂತ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಶಾಸಕರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನೀವೇನೋ ಫೋಟೋ ಗೀಟೋ ತೋರಿಸಿ ನೋಡಿ, ಈ ನಮ್ಮ ಬಾರು ಏನೂ ಆಗಲ್ಲ, ಫೋಟೋ ತೋರಿಸ್ಬಿಟ್ಟು ಜನಗಳನ್ನ ಹೆದರಿಸಿ. ಯಾರ ಹತ್ರ ಹೇಳಿದ್ದೀನಿ ಅಂತ ಹೇಳಿದಾರ ಅವರು? ಜನಗಳ ಹತ್ರ ಹೇಳಿದಿರಂತ. ಯಾವ ಜನಗಳ ಹತ್ರ? ಯಾವ ಜನಗಳಿಗೆ ಹೇಳಿದ್ದೀನಿ ಅಂತ? ಅಲ್ಲಿರ್ತಕ್ಕಂಥ ಜನಗಳು. ಇವತ್ತು ನಾನು ಯಾರಿಗೆ ಫೋಟೋ ನೋಡ್ಸಿದ್ದೀನಿ, ಯಾರಾನ ಒಬ್ಬರನ್ನ ಬಿಲ್ಡಿಂಗ್ ಮಾಲೀಕರಾಗಿರ್ಲಿ, ಅಲ್ಲಿರುವಂತ ಯಾರಿಗೇ ಆಗಿರ್ಲಿ, ನಾನು ಫೋಟೋ ತೋರಿಸಿ ನಾನು ಬಾರ್ ಮಾಡ್ತಾ ಇದ್ದೀನಿ ಅಂತ ಏನಾನ ಹೇಳಿದ್ರೆ ಅವ್ರನ್ನ ಕರ್ಕೊಂಬಂದು ದೇವಸ್ಥಾನದಲ್ಲಿ ಆಣೆ ಮಾಡಿಸೋಂಥ ಕೆಲಸ ಅವ್ರು ಮಾಡಲಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಏನು ಆ ಬಿಲ್ಡಿಂಗ್ ಮಾಲೀಕನ್ನ ನಾನು ಇದುವರೆಗೂ ನೋಡೇ ಇಲ್ಲ. ನಾನು ಒಂದು ಬಾರಿನೂ ಸಹ ಅವ್ರನ್ನ ಮಾತಾಡ್ಸೂ ಇಲ್ಲ. ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ. ಅವರು ಸಹ ನನ್ನ ನೋಡಿಲ್ಲ. ನನ್ನೇನ ನೋಡಿದ್ರು ಸಹ ಅವ್ರು ಬಿಲ್ಡಿಂಗ್ ಮಾಲೀಕನ ಕರ್ಕೊಂಬಂದು ದೇವ್ರ ಮುಂದೆ ನಿಂತ್ಕೊಂಡು ಇದೇ ಚೌಡೇಶ್ವರಿ ದೇವಸ್ಥಾನದ ಮುಂದೆ ಆಣೆ ಮಾಡ್ಲಿ ಅವ್ರು. ಈಗ ಸರ್, ಬಾರ್ ಅಂತ ಓಪನ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ವಶನ್ ಅಲ್ಲ. ಇಲ್ಲಿ ನನ್ನ ಹೆಸರು ಯಾಕೆ ತಂದಿದ್ದಾರೆ ಅಂತಾನೆ ನಾನು ಕೇಳ್ತಾ ಇರೋಂಥದ್ದು.